ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಬೈಬಲ್ ಒಂದು ರೀತಿ ಸಂವಿಧಾನವಾಗಿದೆ ಎಂದು ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ತುಮಕೂರಿನಲ್ಲಿ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪದೇ ಪದೇ ಸಂವಿಧಾನವನ್ನ ಕೈಯಲ್ಲಿ ಹಿಡಿದುಕೊಂಡು ರಾಹುಲ್ ಗಾಂಧಿ ಓಡಾಡುತ್ತಾರೆ. ಆದರೆ ಅವರು ಬೈಬಲ್ ಹಿಡಿದುಕೊಂಡು ಓಡಾಡುತ್ತಿದ್ದಾರೆಯೇ ಎಂಬ ಅನುಮಾನ ಮೂಡಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟಿರುವ ಹಣವನ್ನ ಪಂಚಶಕ್ತಿ ಯೋಜನೆಗಳಿಗೆ ವಿನಿಯೋಗ ಮಾಡಲಾಗುತ್ತಿದೆ. ಆದರೆ ಅಲ್ಪಸಂಖ್ಯಾತರ ಇಲಾಖೆಗೆ ಮೀಸಲಿಟ್ಟಿರುವ ಹಣವನ್ನ ಬಳಸಲು ಮುಂದಾಗುತ್ತಿಲ್ಲ. ಈ ಮೂಲಕ ದಲಿತ ಸಮುದಾಯಕ್ಕೆ ಮೀಸಲಿಟ್ಟಿರುವ ಹಣವನ್ನ ಬಳಸಿ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಆದರೆ ರಾಹುಲ್ ಗಾಂಧಿ ಸಂವಿಧಾನವನ್ನ ಬೈಬಲ್ ರೀತಿ ಹಿಡಿದುಕೊಂಡು ಓಡಾಡುತ್ತಿದ್ದಾರೆ ಎಂದು ಟೀಕಿಸಿದರು. ಎಲ್ಲರಿಗೂ ಗೊತ್ತಿರುವಂಗ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಂದು ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ನಾವೊಬ್ಬ ಮಹಾನ್ ಆರ್ಥಿಕ ತಜ್ಞ 16 ಬಜೆಟ್ಗಳನ್ನ ಮಂಡಿಸಿದ್ದೇನೆ ಅನ್ನುವಂಥ ಮೇಲೆ ಅವರಿದ್ದಾರೆ. ಆದರೆ ಈ ಆರ್ಥಿಕ ತಜ್ಞ, ಈ ಎಕ್ಸ್ಪರ್ಟ್ ಬಜೆಟ್ ಪ್ರೆಸೆಂಟರ್ದ ಕೆಳಗೆ ಲೀಡರ್ಶಿಪ್ದಲ್ಲಿ ಇವತ್ತು ನಮ್ಮ ರಾಜ್ಯ ಹಿಂದೆಂದೂ ಕಾಣದಂಥ ಅಧೋಗತಿಗೆ ಇವತ್ತು ಹೋಗೈತಿ. ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಈ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಇಲ್ಲ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಹಾಗೂ ಇವರ ಬಡವರ ಬಗ್ಗೆ, ದಲಿತರ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕಿರುವಂಥ ನಿಷ್ಕಾಳಜಿ ಇವತ್ತು ಇಲ್ಲಿ ತನಕ ಏನು ಆಗಿದೆ ಅದರ ಮೂಲಕ ನಮ್ಗೆ ಗೊತ್ತಾಗ್ತದೆ. ದಲಿತರು, ಹಿಂದುಳಿದವರಿಗೆ ಕಾಳಜಿ ಮಾಡ್ತೇವೆ ಅಂಥೇಳಿ ಭ್ರಷ್ಟಾಚಾರ ನಾವು ಮಾಡೋದಿಲ್ಲ ಅಂಥೇಳಿ ದೊಡ್ಡ ದೊಡ್ಡ ಮಾತು ಹೇಳಿ ಕಾಂಗ್ರೆಸ್ದವರು ಅಧಿಕಾರಕ್ಕೆ ಬಂದ ಮೇಲೆ ಅವರು ಗ್ಯಾರಂಟಿ ಬಗ್ಗೆ ದೊಡ್ಡ ಭರವಸೆಗಳನ್ನು ಜನರಿಗೆ ಕೊಟ್ಟಿದ್ರು. ಆದರೆ ಗ್ಯಾರಂಟಿ ಭರವಸೆ ಕೊಟ್ಟಾಗ ಅವರು ಯಾವುದೇ ರೀತಿಯಿಂದ ಹೇಳಿದ್ದಿಲ್ಲ, ನಾವು ದಲಿತರ, ಹಿಂದುಳಿದವರ ಹಣವನ್ನು ಇದಕ್ಕೆ ತೆಗೆದುಕೊಳ್ತೇವೆ ಅಂತೇಳಿ. ನಾವು ಫೆಬ್ರವರಿ ಮುಗೀತು ಅಂದರೆ ಸರ್ಕಾರದ 11 ತಿಂಗಳನ್ನು ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಮುಗಿಸಿದ್ರು. ಮೊದಲಿನ 2 ವರ್ಷದಲ್ಲಿ ಬೇರೆ ಬೇರೆ ಗ್ಯಾರಂಟಿಗಳನ್ನು ಕೊಡಬೇಕಾದ್ರೆ ಇವ್ರು ಯಾರ್ದು ಹೇಳಿದ್ದಿಲ್ಲ ಗ್ಯಾರಂಟಿಗಳಿಗೆ ನಾವು ದಲಿತರ ಹಣವನ್ನು ಉಪಯೋಗಿಸ್ಕೊಳ್ತೇವೆ ಅಂತ. ಆದರೆ ಇವು ಮೊದಲ 2 ವರ್ಷದಲ್ಲಿ ಸುಮಾರು 25,000 ಕೋಟಿ ರೂಪಾಯಿಯಷ್ಟು ದಲಿತರ ಹಣ ಈ ಕಾಂಗ್ರೆಸ್ ಸರ್ಕಾರ ಉಪಯೋಗಿಸ್ತು. ಇವತ್ತಿನ ದಿನ ಈಗ 24-25ಕ್ಕೆ ನಾವು ಇವತ್ತು ಈಗ ನಡೆದಿದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ 25-26 ಬಜೆಟನ್ನು ಇನ್ನು ಇದೇ 7ನೇ ತಾರೀಕಿನಂದು ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಇಲ್ಲಿ ತನಕದ ಕಥೆ ಏನಾಗಿತ್ತಪ್ಪ ಅಂತಂದ್ರೆ 24-25ರಲ್ಲಿ ಏನು ಬಜೆಟ್ ಮಂಡಿಸಿದ್ರು ಅದ್ರಾಗ SCP ಮತ್ತು TSPಗಾಗಿ 39,914 ಕೋಟಿ ರೂಪಾಯಿ ಕೊಡ್ತೇವೆ ಅಂಥೇಳಿ ವಾಗ್ದಾನ ಮಾಡಿದ್ರು ಬಜೆಟ್ದಲ್ಲಿ. 39,914 ಕೋಟಿ. ಆದರೆ ಇಲ್ಲಿ ತನಕ ಖರ್ಚು ಮಾಡಿದಂಥ ದುಡ್ಡು ಎಷ್ಟು? ಇಲ್ಲಿ ತನಕ ಖರ್ಚು ಮಾಡಿದಂಥ ದುಡ್ಡು 20,404 ಕೋಟಿ ರೂಪಾಯಿ. ಅಂದ್ರೆ ಸುಮಾರು ಒಂದು 52% ಅಷ್ಟು ದುಡ್ಡನ್ನು ಮಾತ್ರ ಖರ್ಚು ಮಾಡಿದ್ದಾರೆ. ಇನ್ನು 1 ತಿಂಗಳಲ್ಲಿ ಇನ್ನೊಂದು 20,000 ದುಡ್ಡು ಖರ್ಚು, 20,000 ಕೋಟಿ ಖರ್ಚು ಮಾಡಕ್ಕೆ ಸಾಧ್ಯ ಆಗ್ತದೆ ಸರ್ಕಾರಕ್ಕೆ? ಅಥವಾ 20,000 ಕೋಟಿ ಇನ್ನು 1 ತಿಂಗಳಲ್ಲಿ ಅವ್ರು ಖರ್ಚು ಮಾಡಿದ್ರೆ ಆ ಹಣ ಯಾವ ರೀತಿ ಖರ್ಚಾಗುತ್ತೆ? ಇದು ಹಿಂದುಳಿದವರ ಬಗ್ಗೆ ಇರುವಂತ ಸರ್ಕಾರದ ಪ್ರೀತಿ. ತುರುವೇಕೆರೆ ತಾಲೂಕಿನ ತೊರೆಮಾವನಹಳ್ಳಿ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ಮನೆ ಮುಂದೆ ಮಲಗಿದ್ದ ನಾಯಿಯನ್ನ ಚಿರತೆ ಹೊತ್ತು ಒಯ್ದಿರುವ ಘಟನೆ ನಡೆದಿದೆ. ತೊರೆಮಾವಿನಹಳ್ಳಿ ಗ್ರಾಮದ ಶಂಕರಯ್ಯ ಎಂಬುವರ ಮನೆ ಮುಂದೆ ನಿನ್ನೆ ತಡರಾತ್ರಿ ಮಲಗಿದ್ದ ನಾಯಿಯನ್ನ ಚಿರತೆ ಹೊತ್ತೊಯ್ದಿದೆ. ಇದರ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಸಹ ಹೆಚ್ಚಾಗಿದೆ. ಇದೇ ಗ್ರಾಮದ ಸುತ್ತಮುತ್ತಲಿನ ಕೆಲವು ದಿನಗಳ ಹಿಂದೆ ಚಿರತೆ ಕಾಣಿಸಿಕೊಂಡಿದ್ದು ಗ್ರಾಮಕ್ಕೆ ಬಂದು ಮನೆಯ ಮುಂದೆ ಮಲಗಿದ್ದ ನಾಯಿಯನ್ನ ಹೊತ್ತೊಯ್ದಿದೆ. ಈ ಘಟನೆ ತುರುವೇಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ಈಗಾಗಲೇ ಗ್ರಾಮಸ್ಥರು ಇದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಗೆ ವಿಷಯ ಮುಟ್ಟಿಸಿದ್ದು ಅರಣ್ಯ ಇಲಾಖೆ ಚಿರತೆಯನ್ನ ಸೆರೆ ಹಿಡಿದು ಗ್ರಾಮಸ್ಥರ
ಗ್ರಾಮಸ್ಥರ ಆತಂಕಕ್ಕೆ ತೆರೆ ಎಳೆಯುತ್ತಾರಾ ಕಾದು ನೋಡಬೇಕು. ಒಟ್ಟಾರೆ ನಿನ್ನೆ ತಡರಾತ್ರಿ ಗ್ರಾಮಕ್ಕೆ ಚಿರತೆಯೊಂದು ಬಂದು ನಾಯಿಯನ್ನ ಹೊತ್ತೊಯ್ದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿ ಮನೆಯಿಂದ ಹೊರಬರಲು ಭಯಪಡುವಂತಹ ಸ್ಥಿತಿಯಂತೂ ನಿರ್ಮಾಣವಾಗಿದೆ. ಕೊರಟಗೆರೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದೆ. ಸಂಘದ ನೂತನ ಅಧ್ಯಕ್ಷರಾಗಿ ಜಿಎಂ ಶಿವಾನಂದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಜಿಎಂ ಶಿವಾನಂದ್ ಹೊರತುಪಡಿಸಿ ಯಾರೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸದ ಕಾರಣ ಈ ಚುನಾವಣೆಯಲ್ಲಿ ಎಲ್ಲ ನಿರ್ದೇಶಕರ ಸಹಕಾರದಿಂದ ಜಿಎಂ ಶಿವಾನಂದ್ ಅವರು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಂತರ ಮಾತನಾಡಿದ ಅವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆಯಂತೆ ಹಾಗೂ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ಮಾರ್ಗದರ್ಶನದಂತೆ ರೈತರಿಗೆ ಅನುಕೂಲವಾಗುವ ಕೆಲಸಗಳನ್ನ ಮಾಡುತ್ತಾ ಸಹಕಾರ ಸಂಘವನ್ನ ಎಲ್ಲಾ ಸದಸ್ಯರು ಒಟ್ಟುಗೂಡಿ ಮತ್ತಷ್ಟು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೇವೆ ಎಂದರು. ಹಾಗೂ TFSMS ಎಲ್ಲ ನಿರ್ದೇಶಕರ ಶಿವಾನಂದರವರು ಅವಿರೋಧವಾಗಿ ಅವರಿಗೆ ಮೊಟ್ಟ ಮೊದಲನೇ ನಾನು ಅಭಿನಂದಿಸುತ್ತೇನೆ. ಹಾಗೆಯೇ ಇದಕ್ಕೆ ಪ್ರೋತ್ಸಾಹ ಕೊಟ್ಟಂತೆ ಎಲ್ಲ ಮುಖಂಡರುಗಳು ಈ ನಿರ್ದೇಶಕರು ಮುಖ್ಯವಾಗಿ ನಮ್ಮ ರುದ್ರಪ್ರಸಾದ್ ಅವರು, ಈಶಾಪ್ರಸಾದ್ ಅವರು, ನಮ್ಮ ಆರಾದ್ರು ಹೊಸದಾಗಿ ನಾಮಿನಿ ಸದಸ್ಯರು ಆರಾದ್ರು ಪಿ ಅವರು, DCC ಬ್ಯಾಂಕ್ ನಿರ್ದೇಶಕರ ಹನುಮಾನಣ್ಣವರು ಹಾಗೂ ಎಲ್ಲ ಸದಸ್ಯರು ಸಹ ಇದಕ್ಕೆ ಒಗ್ಗೂಡಿನಿಂದ ಸೇರಿಕೊಂಡು ಅವಿರೋಧವಾಗಿ ಮಾಡಿದ್ದಾರೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಸಹಕಾರ ಸಚಿವರಾದಂಥ ಕೆಎನ್ ರಾಜಣ್ಣನವರ ಸಹಕಾರದೊಂದಿಗೆ ಈ TFSMSನ ಸಾಲ ಸೌಲಭ್ಯಗಳನ್ನೆಲ್ಲ ಮಾಡಿಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಅವರಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಉಪಾಧ್ಯಕ್ಷರಾಗಿ ಕೆ ರಾಘವೇಂದ್ರ ಮುಂದುವರೆದಿದ್ದಾರೆ. ಸಹಕಾರ ಸಂಘದ ರಾಘವೇಂದ್ರ, ARCEO ಸಣ್ಣಪ್ಪಯ್ಯ ಚುನಾವಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಜಿಎಂ ಶಿವಾನಂದ್ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹಕಾರ ಸಂಘದ ಕಚೇರಿ ಮುಂಭಾಗದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಎಲ್ಲರ ಒಂದು ಅವರ ಸೂಚನೆಯಂತೆ ಅವರ ಪ್ರೀತಿಯಿಂದ ಇವತ್ತೇನು TFSMSನ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಅವರು ಎಲ್ಲರೂ ಸಮ್ಮತಿಯಿಂದ ನಾನು ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ಎಲ್ರಿಗೂ ಕೂಡ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಏನು ಈ ಒಂದು TFSMS ಸೊಸೈಟಿ ಇವತ್ತು ಪಟ್ಟಣದಲ್ಲಿ ಭಾಳ ವಿಶಾಲವಾಗಿ ಬೆಳೆದಿದೆ. ಅದನ್ನು ಇನ್ನೂ ಹೆಚ್ಚಿನದಾಗಿ ಆರ್ಥಿಕ ವ್ಯವಹಾರ ಮಾಡಿ ಮತ್ತು ರೈತರಿಗೆ ಏನು ಇದರಿಂದ ಗೊಬ್ಬರ ಮತ್ತು ಬಿತ್ತನೆ ಬೀಜಗಳು ಹಾಗೂ ಏನು ವ್ಯವಹಾರ ಆಗ್ಬೋದು ಅವರ ಅನುಕೂಲಕ್ಕೆ ತಕ್ಕಂತೆ ಇನ್ನೂ ಹೆಚ್ಚಿನ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ ಸೂಚನೆ ಆದೇಶದಂತೆ ಇನ್ನೂ ಹೆಚ್ಚಿನ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿಯನ್ನು ಮಾಡ್ತೀವಿ. ಹಾಗೂ ನಮ್ಮ ಈಶಣ್ಣನವರು ಮಾಜಿ ಅಧ್ಯಕ್ಷರು ಅವರು ಕೂಡ ಈ ಒಂದು ರಾಜೀನಾಮೆ ಕೊಟ್ಟಿದ್ದರಿಂದ ಇವತ್ತು ಈ ಸ್ಥಾನ ನನಗೆ ಅವಕಾಶ ಆಗಿದೆ. ಅವರು ಕೂಡ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಎಲ್ಲ ನನಗೊಂದು ಅಧ್ಯಕ್ಷ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಎಲ್ಲರೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹಾಗೂ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ವಿನಯ್ ಕುಮಾರ್ ಅವರು, VSN ಅಧ್ಯಕ್ಷರು ಅವ್ರಿಗೂ ಸೇರಿದಂತೆ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಎಲ್ಲ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕೂಡ ಅವರ ಅಧ್ಯಕ್ಷ ಆಗಿ ಶ್ರಮಿಸಿದ್ದಾರೆ. ಅವರಿಗೆಲ್ಲ ಅಭಿನಂದನೆ ಸಲ್ಲಿಸುತ್ತಾರೆ. ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮತ್ತು KN ರಾಜಣ್ಣ ಸಾಹೇಬರ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಕೊರಟಗೆರೆ TFSMSನ ಅಧ್ಯಕ್ಷರಾಗಿ ಶಿವಾನಂದರು ಆಯ್ಕೆಯಾಗಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಒಂದು ಆದೇಶದ ಮೇಲೆ ರೈತರಿಗೆ, ಕೊರಟಗೆರೆ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ TFSMSನಿಂದ ಏನು ಸೌಲಭ್ಯ ಸಿಗುತ್ತೆ ಆ ರೈತರ ಮನೆ ಬಾಗಿಲಿಗೆ ಅವ್ರ ಸೌಲಭ್ಯನ ಒದಗಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾರೆ ಅಂತ ನಾನಾದರೂ ನಂಬಿದ್ದೀನಿ. ಯುವಕರಿದ್ದಾರೆ, ಅವರು ಸಹಕಾರ ಕ್ಷೇತ್ರದಲ್ಲಿ ಬೆಳೀಲಿಕ್ಕೆ ಒಂದು ಉತ್ತಮವಾದ ಅವಕಾಶನ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಮುಖಂಡರು ಮಾಡಿಕೊಂಡಿದ್ದಾರೆ. ಅದನ್ನು ಉಪಯೋಗ ಪಡ್ಕೊಂಡು ಇನ್ನೂ ಹೆಚ್ಚಿನದಾಗಿ ಜನಸೇವೆ ಮಾಡಿ ಸಹಕಾರ ಕ್ಷೇತ್ರದಲ್ಲಿ ಬಯಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಭಿನಂದನೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರ್ಕೆರೆ ಶಂಕರ್, ಅಶ್ವಥ್ ನಾರಾಯಣ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ AD ಬಾಲರಾಮಯ್ಯ, ಮುಖಂಡರಾದ ಮಹಲಿಂಗಪ್ಪ, VSSN ಅಧ್ಯಕ್ಷರಾದ ವಿನಯ್ ಕುಮಾರ್, ಮಹೇಶ್, ಪವನ್, ಮಲ್ಲಣ್ಣ, ಅನ್ಸರ್ ಪಾಷಾ, ನಾಗಭೂಷಣ್ ಹಾಗೂ ನಿರ್ದೇಶಕರಾದ ಈಶಾ ಪ್ರಸಾದ್, ಮಂಜುನಾಥ್, VK, ಹನುಮಣ್ಣ, ಕಂಬಿ ನರಸಯ್ಯ ಇತರರು ಉಪಸ್ಥಿತರಿದ್ದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಮುದ್ದೇನಹಳ್ಳಿ ಪಾಳ್ಯದಲ್ಲಿ ಯುವತಿಯೋರ್ವಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ.
ರೂಪಶ್ರೀನವರೊಬ್ರು ಅವ್ರ ಯಜಮಾನ್ರು. ಯಜಮಾನ್ರು ಹಾಂ ವಧೆ ಕೊಟ್ರಂತೆ. ನೀರು ಕುಡಿಸ್ರಿ. ಹೌದು ವೀಕ್ಷಕರೇ, ಈ ಫೋಟೋ ನೋಡ್ತಿದ್ರೆ ಎಂತವರಿಗೂ ಕರುಳು ಚುರುಕ್ ಅನ್ನದೇ ಇರೋದಿಲ್ಲ. ಬಾಳಿ ಬದುಕಬೇಕಿದ್ದ ಈ ಯುವತಿ ಚಿಕ್ಕ ವಯಸ್ಸಿನಲ್ಲಿಯೇ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಈ ಫೋಟೋದಲ್ಲಿ ಕಾಣುತ್ತಿರುವ ಯುವತಿಯ ಹೆಸರೇ ಕಲಾವತಿ. ಇನ್ನು ಕೇವಲ 28 ವರ್ಷ ವಯಸ್ಸು. ನೂರಾರು ಕನಸುಗಳನ್ನ ಕಟ್ಟಿಕೊಂಡು ನರಸಿಂಹಮೂರ್ತಿ ಎಂಬ ವ್ಯಕ್ತಿಯನ್ನ ಮದುವೆಯಾಗಿರುತ್ತಾಳೆ. ಮದುವೆಯಾಗಿ ಇನ್ನು ಕೇವಲ 1.5 ವರ್ಷವಾಗಿತ್ತು ಅಷ್ಟೇ. ಅಷ್ಟರಲ್ಲಾಗಲೇ ಈಕೆ ಇಹಲೋಕ ತ್ಯಜಿಸಿದ್ದಾಳೆ. ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಟ್ಟರು ನಮ್ಮ ಮಗಳಿಗೆ ಈ ಪರಿಸ್ಥಿತಿ ಬಂತಲ್ಲ ಎಂದು ಹೆತ್ತವರು ಗೋಳಿಡುತ್ತಿದ್ದಾರೆ. ಚಿಕ್ಕನಾಯಕನಹಳ್ಳಿ ಆಸ್ಪತ್ರೆಯ ಬಳಿ ಒಂದು ಕಡೆ ಕಲಾವತಿ ಸಾವಿನ ಸತ್ಯವನ್ನ ಅರಗಿಸಿಕೊಳ್ಳಲು ಸಾಧ್ಯವಾಗದೆ ಪೋಷಕರು ನಿತ್ರಾಣರಾಗಿದ್ದಾರೆ. ಇನ್ನು ಕೆಲವರು ಕಣ್ಣೀರಿನ ಕೋಡಿಯನ್ನೇ ಹರಿಸಿದ್ದಾರೆ. ಈ ಹಿಂದೆ ಕಲಾವತಿ ತನಗಾಗುತ್ತಿದ್ದ ಹಿಂಸೆಯ ಕುರಿತಾಗಿ ಫೆಬ್ರವರಿ 26ರಂದು 112ಗೆ ಕರೆ ಮಾಡಿ ದೂರು ದಾಖಲಿಸಿದ್ದಳು ಎಂದು ಆಕೆಯ ಪೋಷಕರು ಹೇಳಿದ್ದಾರೆ. ಅದೇ ಸರ್, ಇವರು ಏನು ವಧೆ ಕೊಟ್ಟು ಎಲ್ಲ ಇದು ಮಾಡಿದ್ರಂತೆ ಬುಧವಾರ ದಿನ ಸಂಜೆ. ಅದನ್ನ ನಮ್ಗೆ ಯಾರಿಗೂ ಫೋನ್ ಮಾಡಿ ಹೇಳಿಲ್ಲ ಅವರು. ಯಾಕೆಂದ್ರೆ ಅಪ್ಪ ಜೊತೆ ಇರೋದು ದುಃಖದಲ್ಲಿ ನಾವಿದ್ದು ಹೇಳಿರಲಿಲ್ಲ. ಆಮೇಲೆ ಏನೋ ಒಡವೆ ಏನೋ ಆಡ ಇಕ್ಕಿದ್ರಂತೆ ಅವರು, ಕೊಲ್ಚೇನು ಇದನ್ನೆಲ್ಲ ಯಾರು ಇಕ್ಕಿದ್ರಂತೆ? ನಾವು ಕೊಟ್ಟಿದ್ವಲ್ಲ ನಿಮ್ಮ ತಂಗಿವು ಅವನ್ನ ಇಕ್ಕಿದ್ರಂತೆ, ಏನೋ ಸಮಸ್ಯೆ ಇದೆ ಅಂತ. ನನ್ನವೆಲ್ಲ ಯಾಕೆ ಇಕ್ಕಿದೆ, ಬಿಡಿಸ್ಕೊಂಬಂದು ಕೊಡೋಗು, ಇನ್ನವಿಲ್ವ ಇಕ್ಕು ಅಂತೇಳಿ ಏನೋ ಅದೊಂದು ಮಾತು ಬಂತು ನನಗೆ. ಅವರು ಅದಕ್ಕೆ ಬಿಡಿಸ್ಕೊಂಬರೋಣ. ತುರುವೇಕೆರೆ ಬಂದಿದ್ದಾಗ ಇದು ಅವತ್ತೆಲ್ಲ ಹೊಡೆದಿದ್ರ ಅಥವಾ ತಲೆಗೇಟಾಗಿತ್ತ ಬಿದ್ರಂತೆ ಅಂತ ಹೇಳಿದ್ರು? ಬುಧವಾರ ನೈಟೇ ಹೊಡೆದವ್ರಲ್ಲೇ, ಅದಕ್ಕೆ ಧ್ಯಾನ ತಪ್ಪಿ ಅಲ್ಲಿ ಕುಸ್ತವ್ರೆ. ಕುಸ್ತಿ ಎಲ್ಲ ಇದಾಗಿ ತುರುವೇಕೆರೆ ಕರ್ಕೊಂಡು ಹೋದ್ವಿ. ಅಲ್ಲಿ ಆಗಲ್ಲ ಅಂತೇಳಿ ತುಮಕೂರಿಗೆ ಕಳ್ಸಿದ್ವಿ. ತುಮಕೂರಿಗೆ ಹೋದ್ವಿ, ಹೆಡ್ ಸ್ಕ್ಯಾನಿಂಗ್ ಮಾಡ್ರಿ ಅಂತೇಳಿ ಹೆಡ್ ಸ್ಕ್ಯಾನಿಂಗ್ ಬರ್ತೀವಿ. ತಲೆ ಹೊಡೆದವ್ರೆ. ಆಮೇಲೆ ಅಲ್ಲಿ ಏಟ್ ಬಿದ್ದೈತೆ ತಲೆಗೆ ಅಂತೇಳಿ ನಿಮ್ಮನ್ಸಿಗೆ ಕಳ್ಸಿದ್ರು. ನಿಮ್ಮನ್ಸಿಗೆ ಹೋದ್ಮೇಲೆ ಅಲ್ಲಿ ಡಾಕ್ಟರ್ ಇರಲಿಲ್ಲ. ಆಮೇಲೆ ಅಲ್ಲಿ ಇದ್ದಿದ್ದು ನರ್ಸ್ಗಳೆಲ್ಲ ಏನಂದ್ರು, ಇಮಿಡಿಯೇಟ್ಲಿ ಸುಸ್ತಾಗಿದೆ, ಡ್ರಾಪ್ಸ್ ಹಾಕ್ಸ್ಬೇಕು. ಹೊಸನು ಕೊಟ್ಟು ಒಡವೆನೂ ಕೊಟ್ಟು ಎಲ್ಲ ಕೊಟ್ಟಿದ್ದೀರಾ? ಹಸುಗಳು ಇಲ್ಲೇ ಇನ್ನೂ ಅಲ್ಲೇ. ಈ ಒಟ್ಟಾರೆ ಅವರೇ ಎಲ್ಲ 4 ಜನ ಸೇರ್ಕೊಂಡು ಸಾಯಿಸೋರು ಅಂತೀರಾ? 4 ಜನ ಅಂತಂದ್ರೆ ಅವರು ನರಸಿಂಹಮೂರ್ತಿ, ಅವ್ರ ಅಕ್ಕ ರೂಪಶ್ರೀ, ಅಕ್ಕಂದ್ರು, ಅವ್ರ ಅಕ್ಕನ ಗಂಡಂದ್ರು, ಅವ್ರ ಅತ್ತೆ ಮಾವ ಅಷ್ಟೇ ಸರ್. ಮನೆ ಫ್ಯಾಮಿಲಿಯವರು ಹಿಡ್ಕೊಂಡು ಹೊಡೆದಿರೋದು ಅವರು. ಅವ್ರು ಇನ್ಯಾರು ಬೇರೆ ಯಾರು ಅವ್ರಿಗೆ ಹಿಂಸೆ ಕೊಡಕ್ ಬಂದಿಲ್ಲ. ಅದು ಹಿಂಸೆ ಕೊಟ್ಟಿರೋದ ಮುನಿಯಂಪಾಳ್ಯ ಗ್ರಾಮನೇ ನೋಡೈತಿ. ಆಮೇಲೆ ಒಂದೊಂದು ಫೋನ್ ಮಾಡ್ಯಾರ. ಅದ್ರಲ್ಲಿ ವಿಡಿಯೋ ಪೂರ್ತಿ ರೆಕಾರ್ಡಿಂಗ್ ಅವ್ರು ಮಾಡ್ಕೊಂಡು ಹೋಗ್ಯಾರ. ಅದೊಂದು ವಿಡಿಯೋ ನೋಡಿದ್ರೆ ನೀವು ಅದು ನೋಡಿದ್ರೆ ನನ್ನ ತಂಗಿ ಏನೇನು ಕಷ್ಟ ಹೇಳ್ಕೊಂಡಿಲ್ಲ ಅದೆಲ್ಲ ವಿಡಿಯೋ ಪೂರ್ತಿ ನಿಮ್ಗೆ ಸಿಗುತ್ತೆ ಸರ್. 112 ಕಾಲ್ ಮಾಡ್ತಾರೆ, ರೆಕಾರ್ಡಿಂಗ್ ಅಲ್ಲೈತೆ ಸರ್. ಅವರು ಅದರಲ್ಲೂ ಏನು ಹೇಳಿದ್ದಾಳೆ ಅಂದರೆ, ನನಗೆ ಏನಾರು ಈ ಥರ ತೊಂದರೆ ಕೊಟ್ಟರೆ ನಮ್ಮ ಅಣ್ಣ 7 ಲಕ್ಷ ಸಾಲ ಕೊಟ್ಟೇನೆ, ಚೈನ್ ಕೊಟ್ಟೇನೆ, ಉಂಗುರ ಕೊಟ್ಟೇನೆ, 80,000 ದುಡ್ಡು ಕೊಟ್ಟು ಮದುವೆ ಮಾಡ್ಸಾನೆ, 2 ವರ್ಷ ಹೊಡ್ಕೊಟ್ಟವನೆ. ನನಗೋಸ್ಕರ ನಾನು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಸತ್ತೋದೆ ಅಂತಂದರೆ ಇದಕ್ಕೆಲ್ಲ ನೀವೇ ಕಾರಣ, ನಮ್ಮ ಮನೆಯವರಾಗಲಿ ನಮ್ಮ ಅಣ್ಣಾಗಲಿ ಇದಕ್ಕೆ ಯಾರು ಜವಾಬ್ದಾರಲ್ಲ ಅಂತಲೂ ಹೇಳಿದ್ದಾಳಂತೆ. ಅದು ರೆಕಾರ್ಡಿಂಗ್ ಅದರಲ್ಲಿ ಐತೆ ಸರ್. ಒಟ್ಟಿನಾಗ ಅದೊಂದು ರೆಕಾರ್ಡಿಂಗ್ ನಿಮಗೆ ಬೇಕು, ಅದು ಸಿಕ್ತಿಲ್ಲ ನಮಗೆ. ನೀವೇ ಪೊಲೀಸರು ಕೊಡ್ತಾರೆ ಬಿಡಿ. ವಿಕ್ಟೋರ್ ಹಾಸ್ಪಿಟ್ಲಿಗೆ ಬರ್ಕೊಟ್ರು. ಅಲ್ಲೋಗಿ 2 ಡ್ರಾಪ್ಸ್ ಹಾಕ್ಸ್ಕೊಂಡು ಮಾರನೇ ಬೆಳಿಗ್ಗೆದು OPDಗೆ ಬಂದು ಇದಕ್ಕೆ ನಿಮಾನ್ಸಿಗೆ ಬಂದು ಎಲ್ಲ ಚೆಕ್ ಮಾಡಿಸಿದಾಗ ತಲೆಗೆ ಬಲವಾಗಿ ಇಲ್ಲಿ ಪೆಟ್ಟು ಬಿದ್ದಿದೆ, ನರದಲ್ಲಿ ಬ್ಲಡ್ ಬ್ಲ್ಯಾಕ್ ಆಗಿ ಇದು ಪೂರ್ತಿ ಸ್ವಾಧೀನ ಇಲ್ದಂಗಾಗಿ ಇಲ್ಲಿ ಸ್ಟ್ರೋಕ್ ಥರ ಟೈಪ್ ಇದಾಗಿದೆ ಅಂತೇಳಿ ರಿಪೋರ್ಟ್ ಕೊಟ್ಟರು. ಆಮೇಲೆ ಏನು ಮಾಡೋದು ಅಂತ ಕೇಳ್ಕೊಂಡು ಆಪ್ರೇಷನ್ ಮಾಡಬೇಕು ಅಂತ ಎಷ್ಟಾಗುತ್ತೆ ಅಂತ ಕೇಳ್ಕೊಂಡು ಅಷ್ಟು ಇಷ್ಟು ಅಂತ ಹೇಳೋಕ್ಕಾಗಲ್ಲ, ನಿಮ್ಮದು ರೇಷನ್ ಕಾರ್ಡ್ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರು. ಎಷ್ಟೇನೋ ಖರ್ಚಾಗಲಿ ಆಸ್ತಿ ಮಾರೋದಲ್ಲಿ ನಾನು ಮಾಡ್ತೀನಿ ಅಂತ ಕೇಳ್ಕೊಂಡೆ ಡಾಕ್ಟ್ರನ್ನ.
ಡಾಕ್ಟ್ರ್ ಕೇಳ್ಕೊಂಡು ಹೊತ್ತಿಗೆ ಅವರು ಮಾಡ್ತೀವಿ ಆಪ್ರೇಷನ್ನು, ಜೀವಕ್ಕೆ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತಂದು. ನಾನು ಅಷ್ಟು ಶ್ರೀಮಂತಲ್ಲ, ಸರಿ ನೋಡೋಣ ಇಲ್ಲಿ ಹತ್ರದಲ್ಲಿ ಎಲ್ಲರೂ ಹಾಸನ ಕಡೆನೂ ಎಲ್ಲರೂ ತೋರಿಸ್ಕೊಳ್ಳೋಣ ಅಂತೇಳಿ ಕರ್ಕೊಂಬಂದೆ. ಒಂದು ಸ್ವಲ್ಪ ಸುಸ್ತಾಯ್ತಿತ್ತು ಅವ್ರಿಗೆ, ಸುಸ್ತಾಯ್ತಿತ್ತಲ್ಲ ಅಂತೇಳಿ ಒಂದು ಗ್ಲೂಕೋಸ್ ಬಾಟ್ಲಿ ಹಾಕ್ಸೋಣ ಇಲ್ಲಿ ಹಾಸ್ಪಿಟಲ್ ಚೀನಾಳಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೊಂದು ಬಾಟ್ಲಿ ಹಾಕ್ಸೋಣ ಅಂತೇಳಿ ಕರ್ಕೊಂಡೊಂದು ಬಾಟ್ಲಿ ಹಾಕ್ಸಿದೆ. ಒಂದು ಅರ್ಧ ಗಂಟೆ ಬಾಟ್ಲಿ ಓಡ್ತು ತಿರೋದ್ರು. ನೀವು ಸರಿ ಕಣಪ್ಪ ಎಷ್ಟು ಬೇಕಪ್ಪ ಅಂತಂದು, ನಮ್ಗೆ ಒಂದು 5 ಲಕ್ಷ ಬೇಕು ಸಿಂಪಲ್ ಕಟ್ಕೊಳಕ್ಕೆ ಅಂತಂದು. ಬೇರೆ ಮನೆ ಮಾಡ್ತೀವಿ ಅಂತ. ಅಪ್ಪ ನನ್ನ ಹತ್ರ ದುಡ್ಡಿಲ್ಲ ಕಣವ, ನಾನು ಸೋತಿದ್ದೀನಿ, ಮದುವೆ ಮಾಡಿ ಒಂದು ಕೆಲಸ ಮಾಡೋಣ. IDFC ಸಂಘ ಅಂತ ಒಂದಿದೆ, ಅದರಲ್ಲಿ ಮನೆ ಮೇಲೆ ಲೋನ್ ಕೊಡ್ತಾರೆ. 7 ಲಕ್ಷ ರೂಪಾಯಿ ಲೋನ್ ತಗೊಂಡು ಕೊಡ್ತಾರಂತೆ. ತಗೊಂಡು ಇದು ಮಾಡ್ಕೊಂಡು ನಿನ್ ಕಷ್ಟ ಏನಿದೆ ಅಂತ 7 ಲಕ್ಷ ರೂಪಾಯಿ ಲೋನ್ ಕೊಡಿಸ್ತೀವಿ. ಆಯ್ತಾನೆ ನಾನು ಕಟ್ಕೊಂಡು ಹೋಗ್ತೀನಿ ಅಂತೇಳಿ ಲೋನು ಇಸ್ಕೊಂಡು ಹೋದ್ರು ಸರ್. ಆಮೇಲೆ ಮನೆದು ಎಲ್ಲ ಇದು ಮಾಡಿ ಶೆಡ್ ಥರ ಇದು ಮಾಡ್ಕೊಂಡು ಮನೆ ಕಟ್ಕೊಳಕ್ಕೆ ಸದ್ಯಕ್ಕೆ ಶೆಡ್ ಥರ ಇದು ಮಾಡ್ಕೊಂಡು ಶೆಡ್ಡಲ್ಲಿ ಇದ್ರು, ಇನ್ನು ಪಾಯ ಏನೂ ಮಾಡಿರಲಿಲ್ಲ. ಆಮೇಲೆ ಏನು ಮಾಡಿದೆ, ಕೆಲಸಕ್ಕೆ ಹೋಗೋದು ನಿಲ್ಲಿಸ್ಬಿಟ್ರಂತೆ ಯಜಮಾನ್ರು ಕೆಲ್ಸಕ್ಕೆ ಗೊತ್ತಿಲ್ಲ ಅಣ್ಣ, ಏನು ಮಾಡೋಣ, ಈ ದುಡ್ಡನ್ನೇ ನಾನು ಖರ್ಚಿಗೆಲ್ಲ ಬಳಸ್ಕೊಳಕ್ಕಾಗ್ತ ಹಂಗೆ ಹಿಂಗೆ ಅಂತ ಕೇಳ್ಕೊಂಡು ಆಯ್ತು ಬಿಡವ ಅಂತೇಳಿ ನನ್ನ ಮನೇಲಿ 2 ಸೀಮೆ ಹಸು ಇದ್ದು, ಅದನ್ನು ತಾಳ್ಪಾಪ ಹಾಲು ಕರಿಯಸ ಹಾಲು ಕರ್ಕೊಂಡು ನೀನು ಜೀವನ ಮಾಡ್ಕೊ ಅಂತೇಳಿ ಹಾಲು ಕರಿಯಸನೂ ಕೊಟ್ಟೆ ಎಲ್ಲ ಮಾಡಿ ಅಷ್ಟರಲ್ಲಿ 10 ತಿಂಗಳಿಗೆ ನಮ್ಮ ಅಪ್ಪ ಮದುವೆಯಾಗಿ ಕೇವಲ 1.5 ವರ್ಷಕ್ಕೆ ಆ ಯುವತಿ ಸ್ಮಶಾನ ಸೇರಿದ್ದಾಳೆ. ಈತ ಆಕೆಯ ಪೋಷಕರು ಈ ಸಾವು ಸಹಜವಲ್ಲ, ಆಕೆಯ ಗಂಡ ನರಸಿಂಹಮೂರ್ತಿ ಮತ್ತು ಆತನ ಅಕ್ಕ ತಂಗಿ ಸೇರಿ ಈ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ಈ ಘಟನೆ ನಡೆಯುತ್ತಿದ್ದಂತೆ ನರಸಿಂಹಮೂರ್ತಿ ಮತ್ತು ಅವನ ಅಕ್ಕ ಅತ್ತೆ ಮಾವ ಎಸ್ಕೇಪ್ ಆಗಿದ್ದಾರೆ. ನಮ್ಮ ಮಗಳ ಸಾವಿಗೆ ನರಸಿಂಹಮೂರ್ತಿ, ಆತನ ಅಕ್ಕ ರೂಪಾ ಹಾಗೂ ಅತ್ತೆ ಮಾವ ಕಾರಣ ಎನ್ನುತ್ತಿದ್ದಾರೆ. 2 ಲಕ್ಷ್ಮಿ ತಾಳಿದ್ದು ಅವು ಇಲ್ಲ, ಏನು ಇಲ್ದಂಗೆ ಮಾಡಿ ಇವಾಗ ಏನು ಇಲ್ಲ ಇವಳ ಹತ್ರ ಅಂತ ಹೇಳಿ ಎಲ್ಲ ಸೇರ್ಕೊಂಡು. ಅಲ್ಲ ಇದು ಎಷ್ಟೊತ್ತಿ ಜಗಳ ಮಾಡ್ಕೊಂಡು ಎಷ್ಟೊತ್ತಿ ಬಂದು ಊರಿಗೇನೋ ಬಂದಿದ್ರಾ? ಯಾವಳು ಊರಿಗೆ ಬಂದಿಲ್ಲ. ಅವ್ರ ಮನೆಯವರು ನಿಮ್ಮ ಮಗಳು ಈ ಥರ ಮಾಡ್ತಾಳೆ, ಹಿಂಗೆ ಜಗಳ ಆಡ್ತಾಳೆ, ನಮ್ಮ ಮಕ್ಕಳ ಮೇಲೆ ಜಗಳ ಆಡ್ತಾಳೆ, ನಮ್ಮ ಅಪ್ಪ ನಮ್ಮ ಮೇಲೆ ಜಗಳ ಆಡ್ತಾಳೆ, ನಾನು ಕುಡಿದ್ಕೆ ಜಗಳ ಆಡ್ತಾಳೆ ಅಂತ ಬಂದೆ. ಅವರು ಒಂದ್ ದಿವ್ಸ ನಮ್ಗೆ ಹೇಳಿಲ್ಲ, ನಮ್ಮ ಮಗಳು ನಮ್ಮ ಮನೆಗೆ ಬಂದು ಹೇಳಿಲ್ಲ. ಈಗ ಮೊನ್ನೆ ಹಬ್ಬದ ದಿವಸ ಏನೋ ಗಲಾಟೆ ಮಾಡ್ಕೊಂಡು ಪೊಲೀಸರು ಕಂಪ್ಲೇಂಟ್ ಮಾಡಿದ್ರಂತ, ಅವತ್ತೇನೋ ಗೊತ್ತಾಯ್ತು ವಿಷಯ ನಿಮಗೆ? ಅವತ್ತು ನಮ್ಗೇನು ಗೊತ್ತಿಲ್ಲ. ನಮ್ಮ ಮಗಳು ಬಂದು ಬೆಳಗ್ಗೆ ಅಮ್ಮ ತುರುವೇಕೆರೆಗೆ ಬರ್ತಿದ್ದೀನಿ ಬಾರಮ್ಮ ಅಂದ್ಲು. ಯಾಕವ ಅಂದೆ, ಹೇಳ್ತೀನಿ ಬಾರಮ್ಮ ಅಂದ್ಲು. ಹೋದೆ, ಹೋಗುತ್ತಲ್ವ ಅಮ್ಮ ಯಾಕವ ಒಬ್ಳೆ ಬಂದಿದ್ದೀಯಲ್ಲವ ಸ್ವಾಮಿ ಅಂತ ಕೇಳ್ದೆ. ಅವ್ರು ಬಂದಿಲ್ಲ ಕಣಮ್ಮ ಅಂದ್ಲು. ಯಾಕವ ನೀನು ಒಬ್ಳೆ ಬಂದಿದ್ದೀವಿ, ಬಿಸಿಲಲ್ಲಿ ಗಾಡಿಲಿ ಬೇರೆ ಬಂದಿದ್ಯಾ, ಬಸ್ನಾಗಾರ ಬರೀ ಚಿಕ್ಕನಹಳ್ಳಿ ಗಾಡಿ ನಿಲ್ಲಿಸಿ ಅಂತ ಕೇಳ್ದೆ. ಅಮ್ಮ ಹೋಗಕ್ಕೆ ಟೈಮ್ ಸಾಕಾಗಲ್ಲ, ಬಸ್ಸು ಕಾಯ್ಕೊಂಡು ಅಂತ ಗಾಡಿಲೇ ಬಂದೆ ಅಂದ್ಲು. ಮದುವೆ ಮಾಡಿ ಎಷ್ಟು ವರ್ಷ ಆಯ್ತು? ಮದುವೆ ಮಾಡಿ 1.5 ವರ್ಷ ಆಯ್ತು ಅಷ್ಟೇ. 1.5 ವರ್ಷ ಆಗಿತ್ತಾ? ಏನು ಟಾರ್ಚರ್ ಕೊಡ್ತಿದ್ದ? ಅದು ವರದಕ್ಷಿಣೆ ತಾಂಬ ಅಂತ ಕೊಡ್ತಿದ್ದ, ಏನು ಮಾಡ್ತಿದ್ದ? ವರದಕ್ಷಿಣೆ ತಾಂಬ ಅಂತ ದುಡ್ಡು ತಾಂಬ ಅನ್ನರಂತೆ. ಬಂದು ಮನೆ ಮೇಲೆ 2 ಲಕ್ಷ ಲೋನ್ ತಗೊಂಡೋದ್ಲು. ಆಮೇಲೆ ನೀವೇ ಲೋನ್ ಕೊಡ್ಸಿದ್ರಾ? ಎಷ್ಟು ಜನ ಮಕ್ಕಳು ನಿಮಗೆ? ಮಕ್ಕಳು 3 ಜನ ಇದ್ರು, ಒಬ್ಬ ಸತ್ತೋಗಿದ್ದ, ಇವರಿಬ್ಬರಿದ್ರು. ಆಮೇಲೆ ವರದಕ್ಷಿಣೆ ಕೊಡ್ರಿ ಅಂತ ಬಂದರು. 2 ಲಕ್ಷ ಕೊಡ್ರಿ ಅಂದರು. ನಾವು 2 ಲಕ್ಷ ಕೊಡೋಕ್ಕಲ್ಲ ಅಂತ 1 ಲಕ್ಷ ಕೊಟ್ಟು. ಆಮೇಲೆ ಉಂಗುರ ಕೊಡ್ರಿ ಅಂದರು, ಉಂಗುರ ಕೊಟ್ಟು. ಆಮೇಲೆ ಕೊಳ್ ಚೈನ್ ಕೊಟ್ಟು, ಕೈ ಚೈನ್ ಕೊಟ್ಟು ಮದುವೆನೂ ಮಾಡ್ದು. ಹಿಂಗೆಲ್ಲ ತಿರ್ಗಾ ದುಡ್ಡು ಇಸ್ಕೊಂಬೋಗು ಅಂತ ಎಲ್ಲದಕ್ಕೂ ತರ್ಸ್ಕೊಂಡು ಹಾಕಿಸ್ಕೊಂಡು ನನ್ನ ಮಗಳಿಗೆ ಕೊಳ್ ಚೈನ್ ಇದು ಮಂಗಸಾರ ಮಾಡಿಸಿದ್ದು, 2 ಬಾಳೆ ಮಾಡಿಸಿದ್ದು, 1 ನೆಕ್ಲೆಸ್ ಮಾಡಿಸಿದ್ದು, ಒಂದು ಜೊತೆ ಬಾಲೆ ಜುಮ್ಕಿ ಮಾಡಿಸಿದ್ದು, 20,000 ರೂಪಾಯಿ ಬರೋ ಕಾಲ್ ಚೈನನ್ನೇ ಕೊಡಿಸಿದ್ದು. ಏನು ನನ್ನ ಮಗಳ ಏನೂ ಇಲ್ಲ, ಒಂದು ತಾಳಿ ಮಾತ್ರ ಐತೆ. ಮಾತ್ರೆ ಎಲ್ಲ ಇಟ್ಕೊಂಡು ಅದೇ ಕೊಟ್ಟರು. ಯಾರು ಹೊಡೆದಿದ್ದು ಯಾರಂತೆ? ಅದೇ ಅವ್ರ ಹೆಣ್ಮಕ್ಳು ಗಂಡ ಎಲ್ಲ ಹೊಡೆದ್ರು. ರೂಪಶ್ರೀನವರೊಬ್ರು ಅವ್ರ ಯಜಮಾನ್ರು ಅದೇ ಕೊಟ್ರಂತೆ, ಆ ಗಂಡನೂ ಅದೇ ಕೊಟ್ರಂತೆ. ಆಮೇಲೆ ಅವಳು ಏನು ವಿಚಾರಕ್ಕೆ ಅಂತ ಹೇಳಿಲ್ಲ. ಅದೇ ಮೊಬೈಲು ಹೋಗಿತ್ತಮ್ಮ, ಅದಕ್ಕೆ ನಾನು ತಲೆದಡಿಲೆ ಮಾಡಿ ಬಾತ್ರೂಮ್ಗೆ ಹೋಗಿದ್ದೀನಿ. ಅವ್ರು ಜಾಗ್ತಿ ಮ್ಯಾಗ ತಗೊಂಡಾಗ ಮಡಗಿ ಬಾತ್ರೂಮ್ಗೆ ಹೋಗಿ ಮನೆಗೆ ಬಂದಾಳೆ ಅಂತ ಹೇಳಿ ಸಾಯಂಕಾಲದಾಗ ತಂದು ಮೊಬೈಲ್ ಕೊಟ್ಟರು. ನಾನು ಮಧ್ಯಾಹ್ನದಾಗ 1-2 ಸಲ ಬೈಕೊಂಡೆ ಕಣಮ್ಮ ಒಳಗೆ. 35,000 ರೂಪಾಯಿ ಮೊಬೈಲ್ ತಗೊಂಡೆ ಮಾಡಿಕೊಂಬಿಟ್ರಲ್ಲ, 10ರಿಂದ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಕ್ಲಿಲ್ಲ ಅಂತ ಹೇಳಿ 2 ಸಲ ಬೈಕೊಂಡೆ ಕಣಮ್ಮ. ನಾನು ಅವ್ರನ್ನೇನು ಬೈಕೊಂಡೆ, ನಾನು ಯಾರು ತಗೊಂಡಿರಂತಲ್ಲ ನಾನು ಬೈಕೊಂಡೆ. ಅಷ್ಟಕ್ಕೆ ಇವರು ನನ್ನೇ ಬೈಕೊಂಡಾಳೆ ಅಂತೇಳಿ ಬಂದು ಗಲಾಟೆ ಮಾಡಿ ಎಲ್ಲ ಸುತ್ಕೊಂಡಮ್ಮ. ನನಗೆ ಭಾರಿ ಇದು ಮಾಡಿಬಿಟ್ರಮ್ಮ. ನನ್ನ ಪರವಾಗಿ ಕೇಳಕ್ಕೆ ಯಾರೂ ಇರಲಿಲ್ಲ, ಯಾರೂ ಬರಲಿಲ್ಲ ಅಮ್ಮ. ಗಂಡನು ಅವ್ರ ಕಡೆಗೆ ಹೋದ, ನಾನು ಯಾರು ಕೇಳಕ್ಕೆ ಬರಲಿಲ್ಲಮ್ಮ. ನನಗೆ ಎಷ್ಟು ಹಿಂಸೆ ಕೊಟ್ಟರು ಗೊತ್ತೇನಮ್ಮ ನಿಂಗೆ ಅಂತಂದು ಪೊಲೀಸ್ನವ್ರು ಯಾಕವ ಕರ್ಸಕ್ಕೆ ಹೋಗಿದ್ದೆ, ಅಷ್ಟು ವಿಷಯಕ್ಕಲ್ಲವ
ಮನೆಯವ್ರು ಕಿತ್ತಾಡಿದ್ರೆ ನಾಳೆ ಒಂದಾಗಿವ್ರಿ. ನೀನು ಹೆಂಗವ ಪೊಲೀಸರಿಗೆಲ್ಲ ಕರ್ಸಿ ನೀ ತಿರ್ಗಾ ಮತ್ತೆ ಅವ್ರ ಮನೇಲಿ ಇರೋಕ್ಕಾಗುತ್ತವ ಅಂತ ಅಂದೆ. ಅಮ್ಮ ನನಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ರಮ್ಮ. ನನ್ಗೆ ಯಾರು ಬಂದು ಕೇಳಕ್ಕೆ ಸಪೋರ್ಟ್ ಯಾರು ಬರಲಿಲ್ಲ. ನನ್ನ ಗಂಡನೂ ನಾನಿದ್ದೀನಿ ಅಂತ ಬರಲಿಲ್ಲ, ಅವ್ರ ಕಡೆಗೆ ಹೋದ. ಅದಕ್ಕೆ ನನಗೆ ಭಯ ಆಯ್ತು. ನಾನು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಕರೆಸ್ತೆ ಕಣಮ್ಮ ಅಂತ ಹೇಳಿಳು. ಹೇಳ್ದಳು. ಏನೋ ಗೊತ್ತಿತ್ತು ನಿಮ್ಗೆ ಏನಾರ ವಿಷಯ ಏನಾರು ಈ ಥರ ಆಗುತ್ತೆ ಅಂತ? ಸರ್ ನಮ್ಗೆ ಕೆ.ಬಿ. ಕ್ರಾಸ್ ನನಗೂ ಗೊತ್ತೇ ಇಲ್ಲ ಹಿಂಗಾಗಿರೋದು. ಆಮೇಲೆ ಇವ್ರು ಮಂಜಮ್ಮ ಫೋನ್ ಮಾಡಿದೈತೆ ನನಗೆ ಗೊತ್ತಾಯ್ತು ಸರ್. ನನಗೆ ಗೊತ್ತೇ ಇರಲಿಲ್ಲ. ಅಲ್ಲ ಮುಂಚೆ ಏನಾದ್ರು ನಿಮ್ಗೆ ಫೋನ್ ಗಿನ್ ಮಾಡಿ ಈ ಥರ ಟಾರ್ಚರ್ ಕೊಡ್ತಾರೆ? ನನಗೆ ಏನು ಹೇಳ್ತಾನೆ ಇರಲಿಲ್ಲ ಅವಳು. ಒಟ್ಟು ಇಷ್ಟಪಟ್ಟು ಮದುವೆ ಆಗಿದ್ರು? ಮದುವೆ ಆಗಿ ಅಲ್ಲೇ ಅರೇಂಜ್ ಮಾಡಿದ್ರು. ಅದೇ ಇಷ್ಟಪಟ್ಟಾದ್ರು ಮತ್ತೆ ಅರೇಂಜ್ ಮಾಡಿದ್ರಿ? ಚೆನ್ನಾಗೇ ಇದ್ರು. ಏನಾಯ್ತು ಏನು ಗೊತ್ತಿಲ್ಲ. ಅವರೆಲ್ಲ ಸೇರ್ಕೊಂಡು ಅವ್ರಿಗೆ ಒದೆ ಕೊಟ್ರು ಅಂತ ಹೇಳಿಲ್ಲ. ಅಕ್ಕನಿಗೆ ಹೇಳಿ ನಮಗೆ ಗೊತ್ತೇ ಇಲ್ಲ. ನನ್ನ ಮಗನೇ ಅಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದ ಬೆಂಗಳೂರಲ್ಲೆಲ್ಲ ಮನಸ್ಸಲ್ಲಿ ನಿಟ್ಟೂರಿಯಾದಲ್ಲಿ ಅಲ್ಲೆಲ್ಲ ಓಡಾಡ್ಕೊಂಡು ಬಂದವನೆ ನನ್ನ ಮಗನ. ಬೆಂಗಳೂರಲ್ಲಿ ಇರೋದವು ಎಲ್ಲೂ ಆಗಲ್ಲ ಅಂತ ಕಳಿಸಿದ್ರು. ಸರಿ ಸರಿ. ಸಮಾಜದ ಹೆಸರಿನಲ್ಲಿ ಸಭೆಗಳನ್ನ ಸಂಘಟಿಸುವ ಪ್ರಯತ್ನಗಳನ್ನ ಈ ಕೂಡಲೇ ನಿಲ್ಲಿಸುವಂತೆ ವಿನಂತಿಸುತ್ತೇನೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಈ ಸಂಬಂಧ ಎಕ್ಸ್ಪೋಸ್ಟ್ ಮಾಡಿರುವ ಅವರು, ಕೆಲವು ಹಿತೈಷಿಗಳು ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನನ್ನ ಹಾಗೂ ಬಿಎಸ್ ಯಡಿಯೂರಪ್ಪ ಮೇಲಿನ ಅಭಿಮಾನದ ಕಾರಣಕ್ಕಾಗಿ ವೀರಶೈವ ಲಿಂಗಾಯತ ಸಮುದಾಯದ ಸರಣಿ ಸಭೆಗಳನ್ನ ನಡೆಸಲು ಹೊರಟಿರುವ ವಿಷಯ ನನ್ನ ಗಮನಕ್ಕೆ ಬಂದ ತಕ್ಷಣದಲ್ಲೇ ಇದನ್ನು ನಿಲ್ಲಿಸುವಂತೆ ತಿಳಿಸಿದ್ದೇನೆ. ಇದರಿಂದ ಪಕ್ಷಕ್ಕೂ ಸಹ ಮುಜುಗರದ ಸನ್ನಿವೇಶ ಸೃಷ್ಟಿ ಮಾಡಲಿದೆ. ಆದ್ದರಿಂದ ನಮ್ಮ ಹಿತೈಷಿಗಳು ಹಾಗೂ ಅಭಿಮಾನಿಗಳು ತಮ್ಮ ಗಮನವನ್ನ ಪಕ್ಷ ಸಂಘಟನೆಯತ್ತ ಕೇಂದ್ರೀಕರಿಸಬೇಕೇ ಹೊರತು ಸಮಾಜದ ಹೆಸರಿನಲ್ಲಿ ಸಭೆಗಳನ್ನು ಸಂಘಟಿಸುವ ಪ್ರಯತ್ನಗಳನ್ನು ಈ ಕೂಡಲೇ ನಿಲ್ಲಿಸುವಂತೆ ವಿನಂತಿಸುತ್ತೇನೆ ಎಂದಿದ್ದಾರೆ. ಪಾರ್ಕಿಂಗ್ ವಿಚಾರವಾಗಿ ಆರಂಭವಾದ ಗಲಾಟೆ ಹತ್ಯೆಯಲ್ಲಿ ಅಂತ್ಯವಾಗಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಶುಕ್ರವಾರ ಸಂಜೆ ಬ್ಯಾಟರಾಯನಪುರ ಠಾಣಾ ವ್ಯಾಪ್ತಿಯ ಟಿಂಬರ್ ಯಾರ್ಡ್ ಬಳಿ ಘಟನೆ ನಡೆದಿದ್ದು, ಫುಡ್ ಡೆಲಿವರಿ ಬಾಯ್ನಿಂದ ಚಾಕುವಿನಿಂದ ಇರಿತಕ್ಕೊಳಗಾದ ಸೆಕ್ಯೂರಿಟಿ ಗಾರ್ಡ್ 30 ವರ್ಷದ ಗಣೇಶ್ ಬಹದ್ದೂರ್ ರಾವಲ್ ಮೃತಪಟ್ಟಿದ್ದಾನೆ. ಹತ್ಯೆಯಾಗಿರುವ ಗಣೇಶ್ ಬಹದ್ದೂರ್ ರಾವೆಲ್ ಗಾರ್ಮೆಂಟ್ಸ್ ಒಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಿಕೊಂಡಿದ್ದ. ಅದೇ ಗಾರ್ಮೆಂಟ್ಸ್ಗೆ ಗುರುವಾರ ಆರ್ಡರ್ ನೀಡಲು ಡೆಲಿವರಿ ಬಾಯ್ ಬಂದಿದ್ದ. ಈ ವೇಳೆ ದ್ವಿಚಕ್ರ ವಾಹನ ಪಾರ್ಕಿಂಗ್ ವಿಚಾರದಲ್ಲಿ ಡೆಲಿವರಿ ಬಾಯ್ ಹಾಗೂ ಸೆಕ್ಯೂರಿಟಿ ಗಾರ್ಡ್ ನಡುವೆ ವಾಗ್ವಾದವಾಗಿತ್ತು. ಬಳಿಕ ಡೆಲಿವರಿ ಬಾಯ್ ಸ್ಥಳದಿಂದ ತೆರಳಿದ್ದ. ಶುಕ್ರವಾರ ಸಂಜೆ ನೌಕರರು ಗಾರ್ಮೆಂಟ್ಸ್ನಿಂದ ಹೋದ ಬಳಿಕ ಸ್ಥಳಕ್ಕೆ ಬಂದಿದ್ದ ಆರೋಪಿ ಡೆಲಿವರಿ ಬಾಯ್ ಗಣೇಶ್ ಬಹದ್ದೂರ್ನ ಹೊಟ್ಟೆಗೆ ಚಾಕು ಇರಿದು ಪರಾರಿಯಾಗಿದ್ದ. ತೀವ್ರ ರಕ್ತಸ್ರಾವದಿಂದ ಬಳಲುತ್ತಿದ್ದ ಗಣೇಶ್ ಬಹದ್ದೂರ್ನ ಸ್ಥಳೀಯರ ಸಹಾಯದಿಂದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿದ್ದಾನೆ. ಟಿಪ್ಪರ್ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ 5 ಸಾವನ್ನಪ್ಪಿರುವ ಘಟನೆ ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ಚಿಕ್ಕಂದುವಾಡಿಯಲ್ಲಿ ನಡೆದಿದೆ. ಅಪಘಾತದಲ್ಲಿ ಮಂಡ್ಯ ನೋಂದಣಿ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ 2 ಮಹಿಳೆಯರು ಸೇರಿ 5 ಸ್ಥಳದಲ್ಲೇ ಅಸುನೀಗಿದ್ದಾರೆ. ಮೈಸೂರಿನ 20 ವರ್ಷದ ಶ್ರೀ ಲಕ್ಷ್ಮಿ, ಲಲಿತಾ, ಮಂಡ್ಯದ ಸುಹಾಸ್, ನಿತಿನ್ ಮತ್ತು ಶ್ರೇಯಸ್ ಮೃತಪಟ್ಟವರೆಂದು ತಿಳಿದು ಬಂದಿದೆ. ಮೃತರೆಲ್ಲರೂ ಸ್ನೇಹಿತರಾಗಿದ್ದು, ಮಹಾಶಿವರಾತ್ರಿ ರಥೋತ್ಸವ ಹಿನ್ನೆಲೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳಿದ್ದರು. ವೀಕೆಂಡ್ ಹಿನ್ನೆಲೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳಿ ದರ್ಶನ ಪಡೆದು ಬಳಿಕ ಹೊಗೆನೆಕಲ್ ಜಲಪಾತಕ್ಕೆ ಹೋಗಲು ಸ್ನೇಹಿತರು ಹೋಗಲು ಸಿದ್ಧರಾಗಿದ್ದರು ಎನ್ನಲಾಗಿದೆ. ಹಾನೂರು ಕಡೆಯಿಂದ ಬಂದ ಖಾಲಿ ಟಿಪ್ಪರ್ ಮತ್ತು ಕಾರಿನ ಮಧ್ಯೆ ಡಿಕ್ಕಿ ಸಂಭವಿಸಿ ಬಳಿಕ 2 ವಾಹನಗಳು ರಸ್ತೆ ಬದಿ ಪಲ್ಟಿಯಾಗಿವೆ. ಕೊಳ್ಳೇಗಾಲ ಗ್ರಾಮಾಂತರ ಠಾಣಾ ಪೊಲೀಸರು ಶವಗಳನ್ನ ಕೊಳ್ಳೇಗಾಲ ಉಪವಿಭಾಗ ಆಸ್ಪತ್ರೆಗೆ ರವಾನೆ ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಪಘಾತದ ಬಳಿಕ ಟಿಪ್ಪರ್ ಚಾಲಕ ಪರಾರಿಯಾಗಿದ್ದಾನೆ. KA 21 N5876 ನೋಂದಣಿ ಇರುವ ಕಾರು ಅಪಘಾತಕ್ಕೀಡಾಗಿದ್ದು ನಜ್ಜುಗುಜ್ಜಾಗಿದೆ. ಹೈದರಾಬಾದ್ನ ನರಸಿಂಗಿಯ ಪಾಷಾ ನಗರದಲ್ಲಿರುವ ವಸತಿ ಕಟ್ಟಡವೊಂದರಲ್ಲಿ ಭಾರೀ ಪ್ರಮಾಣದ ಅಗ್ನಿ ಅವಘಡ ಸಂಭವಿಸಿದ್ದು, ದುರ್ಘಟನೆಯಲ್ಲಿ ಒಂದೇ ಕುಟುಂಬದ 3 ಮೃತಪಟ್ಟಿದ್ದಾರೆ. ಸಿಕ್ಜಿರಾ ಖಾತೂನ್, ಜಮೀಲಾ ಖಾತೂನ್ ಮತ್ತು ಸಹನಾ ಖಾತೂನ್ ಮೃತಪಟ್ಟ ದುರ್ದೈವಿಗಳು. ಬೆಂಕಿಯಿಂದ ಕಟ್ಟಡದ ತುಂಬೆಲ್ಲ ದಟ್ಟವಾದ ಹೊಗೆ ಹರಡಿಕೊಂಡಿದ್ದರಿಂದ 3 ಪ್ರಜ್ಞೆ ತಪ್ಪಿ ಬಿದ್ದಿದ್ದರು. ಬೆಂಕಿ ಹತೋಟಿಗೆ ಬರುತ್ತಿದ್ದಂತೆ ತಕ್ಷಣ ಅವರನ್ನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ತಾಯಿತಾದರೂ ದಾರಿ ಮಧ್ಯೆ ಮೃತಪಟ್ಟಿರುವುದಾಗಿ ವೈದ್ಯರು ಖಚಿತಪಡಿಸಿದ್ದಾರೆ.
ಉಸ್ಮಾನ್ ಎಂಬುವರ ಕಟ್ಟಡ ಇದಾಗಿದ್ದು ಹಲವು ಕುಟುಂಬಗಳು ಕಳೆದ ಹಲವು ವರ್ಷಗಳಿಂದ ಇಲ್ಲಿಯೇ ವಾಸಿಸುತ್ತಿವೆ. ಬೆಂಕಿ ಕಾಣಿಸಿಕೊಂಡಾಗ ಹಲವರು ಕಟ್ಟಡದಲ್ಲಿಯೇ ಇದ್ದರು. ಕಟ್ಟಡದ ಪಾರ್ಕಿಂಗ್ ಪ್ರದೇಶದಲ್ಲಿ ಸಂಜೆ 5:30ಕ್ಕೆ ಬೆಂಕಿ ಹಠಾತ್ ಕಾಣಿಸಿಕೊಂಡಿದ್ದು ಬೆಂಕಿಯ ಜ್ವಾಲೆ ಇಡೀ ಕಟ್ಟಡವನ್ನ ಆವರಿಸಿಕೊಂಡಿದೆ. ಪಾರ್ಕಿಂಗ್ ಪ್ರದೇಶದಲ್ಲಿ ಪಾರ್ಕ್ ಮಾಡಲಾಗಿದ್ದ ಹಲವು ವಾಹನಗಳು ಬೆಂಕಿಗೆ ಆಹುತಿಯಾಗಿವೆ. ಬೆಂಕಿಯ ಕೆನ್ನಾಲಿಗೆಗೆ ಆಕಾಶದೆತ್ತರಕ್ಕೆ ಚಾಚುತ್ತಾ ಇಡೀ ಕಟ್ಟಡಕ್ಕೂ ವ್ಯಾಪಿಸಿದೆ. ದಟ್ಟವಾದ ಹೊಗೆ ಆವರಿಸಿದ್ದರಿಂದ ಮನೆಯಲ್ಲಿದ್ದವರು ಹೊರಗೆ ಬರಲಾಗದೆ ಪರದಾಡಿದ್ದಾರೆ. ಕೆಲವರು ಪ್ರಾಣಭಯದಲ್ಲಿ ಕಟ್ಟಡದಿಂದ ಜಿಗಿದಿದ್ದಾರೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.